ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಾಸ್ತು ನ್ಯೂಸ್ ಚಾನೆಲ್ದಲ್ಲಿ ತಮಗೆ ಸ್ವಾಗತ. ಅನಿಲ್ ಅವರೇ, ತಾವೆಲ್ಲ ಹಳ್ಳಿ ಹೋರಾಟಗಾರರು, ತಾವು ಬಹಳ ಒಳ್ಳೆಯವರು ಅಂತ ಹೇಳಿ ನಾವು ಸಾಕಷ್ಟು ಬಾರಿ ನಾವು ನಮ್ಮ ಚಾನೆಲ್ಗೆ ನಿಮ್ಗೆ ಎಂಟ್ರಿ ತಗೊಂಡಿದ್ದೀವಿ. ಇವತ್ತು ತಮ್ಗೆ ಏನ್ ಕೇಳ್ಬೇಕನ್ನೋದು ಅಂದ್ರೆ, ಇವತ್ತು ನಮ್ಮ ದರ್ಶಕರು ನೋಡ್ತಿದ್ದಾರೆ, ಬಿಜೆಪಿ ಒಂದು ಐತಿಹಾಸಿಕ ಇದು ಒಂದು ಊರು. ಇಲ್ಲಿ ಜನರಿಗೆ ಒಂದು ಹಿಂದೂ ಮಶಾನ ಅನ್ನೋದದ, ಅದು ಒಂದು ದಾನ ಕೊಟ್ಟಿದಂತದ್ದು ಹಿರಿಯರು. ಅಲ್ಲಿ 22 ವರ್ಷದಿಂದ ಒಬ್ಬರು ಅಜ್ಜಾರು ಅದು ಮಶಾನ ಅನ್ನೋದು ಸುರಕ್ಷಿತ ಆಗಿ ತಾವೆಲ್ಲ ಇಡ್ತಾ ಇದ್ದಾರೆ ಅವರು. ಈಗ ಸದ್ಯಕ್ಕೆ ಏನಾಗ್ಬಿಟ್ಟದೆ ಅಂದ್ರೆ, ನಮ್ಮ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಇದಾವ. ಬಜರಂಗ ದಳ, ಶ್ರೀರಾಮ್ ಸೇನಾ, ಇವು ಬಹಳ ಹಿಂದೂ ಪರ ಸಂಘಟನೆಗಳು ಇದಾವ. ಆದ್ರೆ ಅಲ್ಲಿ ಜಮೀನನ್ನು ಮಶಾನ್ ಕಬ್ಜಾ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ ಆಗ್ತಾ ಇದೆ. ಮತ್ತೆ ಸಲ ತಾವು ಏನ್ ಹೇಳ್ತೀರಿ? ನೋಡ್ರಿ, ಇವತ್ತಿನ ಪರಿಸ್ಥಿತಿ ಹೆಂಗ ಅಂತಂದ್ರ, ಈ ಪಟ್ಟಣದಾಗ್ಲಿ ಹಳ್ಳಿಯಲ್ಲಾಗ್ಲಿ ಎಲ್ಲಾ ಕಡೆ ಕಬಳಿಸುವಂತ ಜನ ಜಾಸ್ತಿ ಆಗ್ಬಿಟ್ಟಾರ. ಸ್ಮಶಾನ ಜಾಗನೂ ಬಿಡುವುದಿಲ್ಲ, ಇತರೆ ಯಾರ ಒಂದು ಜಾಗ ತಗೊಂಡಿಟ್ಟು ಹೋದ್ರ ಸಹಿತ ಅದನ್ನು ಸಹಿತ ಬಿಡುವಂಗಿಲ್ಲ. ಅಂತ ಪರಿಸ್ಥಿತಿ ಒಳಗೆ ಈ ಮಳಗುಳಿ ಅಗಸಿ ಹತ್ತಿರ ಇದ್ದಂತ ಸ್ಮಶಾನ ಜಾಗ ಸುಮಾರು 15ರಿಂದ 20 ಓಣಿಗೆ ಸಂಬಂಧಪಟ್ಟಂತ ಒಂದು ಜಾಗ. ಸೌಸಾರ್ನ ಇದು ಸ್ಟೇಷನ್ ರಸ್ತೆಯಿಂದ ಕೆಲವೊಂದು ಜನ ಬರ್ತಾರಲ್ಲಿ ಮಣ್ಣು ಕೊಡ್ಲಕ್ಕ. ಮತ್ ಇರೋದ ಇಷ್ಟು ಜಾಗದೊಳಗ ಈ ಕಬಳಿಕೆ ಅಂತ ಏನ್ ಬಂದ್ಬಿಡತ್ತಲ್ಲ, ಇದೊಂದು ಮಹಾ ಪೀಡೆ, ದೊಡ್ಡ ರೋಗ ಇದ್ದಂಗೆ ಇದೊಂದು. ಇದು ಬಿಜಾಪುರ ಕಂಡುಕೊಂಡಿದ್ದ ಸುಮಾರು ಇದೊಂದು 2001ರಿಂದ ಸ್ಟಾರ್ಟ್ ಆಗೈತಿ. ಒಟ್ಟೆ ಎಲ್ಲೇ ಜಾಗ ಸಿಕ್ಕೋನು ಬಿಡೋಂಗಿಲ್ಲ. ಅಲ್ಲಿ ಹೋಗಿ ಒಂದು ಪತ್ರ ಶೆಡ್ ಹಾಕೋದು, ಹಿಂದಾಗಡೆ ಏನ್ರ ಒಂದು ಸಣ್ಣದಂತ ಮಾಲ್ ಮಾಡೋದು, ಇಲ್ಲ ಸಣ್ಣ ಸಣ್ಣ ಪತ್ರದಾಗ ಏನ್ರ ಮಾಡೋದು, ಇಲ್ಲ ಬೇರೆ ಬೇರೆ ಕೆಲಸಕ್ಕೆ ಕೊಡ್ಬೋದು. ಇದು ಜಾಗ ನಂದು ಅಂತ ಹೇಳೋದು. ಮತ್ತೆ ಇಂಥ ಪರಿಸ್ಥಿತಿ ಒಳಗ ಈ ಸ್ಮಶಾನಕ್ಕಂತ ಇಟ್ಟಂತ ಒಂದು ಕೈದಿರಿಸಿದ ಭೂಮಿ, ಪಾಪ ಹಿಜೇರಿ ಅನ್ನೋರು ಅಥವಾ ಇಲ್ಲ ಹಜೇರಿ ಅನ್ನೋರು ಒಬ್ರು ಅದನ್ನ ದಾನ ಮಾಡಿದ್ದು. ಅತಿ ಶ್ರೇಷ್ಠ ದಾನ ಅಂದ್ರೆ ನೇತ್ರದಾನ ಅಂತ ಹೇಳ್ತಾರ. ಆದ್ರೂ ನಾ ಇದ್ರ ಜೊತೆಲಿ ಇನ್ನೊಂದು ಹೇಳ್ತೀನಿ, ಇಂಥ ಏನ್ ದಾನಿಗಳು ಕೊಟ್ಟಂತ ಒಂದು ಸ್ಮಶಾನ ಭೂಮಿ ಇರುತ್ತಲ್ಲ, ಬಹಳ ಶ್ರೇಷ್ಠ ಇದು. ಇವತ್ತ ನಾವು ಎಷ್ಟೋ ಸುಖ ವೈಭವ ಶ್ರೀಮಂತಿಕೆಯಲ್ಲಿ ಇರ್ಬೋದು, ಎಷ್ಟೆಷ್ಟೋ ಏನೇನೋ ನಮ್ಮ ವೈಶ್ಯ ಜೀವನ ಮಾಡಿರ್ಬೋದು, ಇಲ್ಲ ಬರೋ ಇದ್ದಾರೋ ಒಂದು ಹೊತ್ತಿನ ಊಟ ಮಾಡಿರ್ಬೋದು. ಸತ್ ಮೇಲೆ ಎಲ್ಲರಿಗೂ ಒಂದೇ. ಹೌದು, ನಿಜವಾಗಿ ಅವ್ರಿಗೆ ಮುಕ್ತಿ ಸಿಗೋದಂದ್ರ ಸ್ಮಶಾನ. ಯಾಕಂದ್ರೆ ಪರಿಸ್ಥಿತಿ ಒಳಗೆ ಶ್ರೀಮಂತಿಗೆ ಲಾಲಾಜಿ ಒಳಗ ಆಡ್ತಾನ, ದರ್ಪದಿಂದ ಆಡ್ತಾನ, ಬಡವಿದ್ದ ಒಂದು ಹೊತ್ತಿನ ಕುಡಿಗೆ ಪಡೆದಾಡ್ತಾನ. ನಿಜವಾಗಿ ಮುಕ್ತಿ ಸಿಗೋದು ಮಾನವಗೆ ಅಂದ್ರೆ ಸತ್ ಮೇಲೆ 6-3 ಅಡಿಯಲ್ಲಿ ಅಂತ ಜಾಗನ ಕಬಳಿಸ್ತಾರಂದ್ರ ಇದು ನಾಚಿಕೆಡಿ ಸಂಗತಿ ಅಲ್ಲ. ಇಷ್ಟೆಲ್ಲ ಇದು ಏನದು ನಮ್ಮ ಶ್ರೀರಾಮ್ ಸೇನಾ ಇದೆ, ಹಿಂದೂ ಪರ ಸಂಘಟನೆಗಳಿದಾವ, ಅವರು ಯಾಕೆ ದನಿ ಎತ್ತಾ ಇಲ್ಲ? ಏನ್ ಬರೀ ಅವರಿಗೆ ಏನ್ ಸೀಟ್ಗೋಸ್ಕರ, ಏನ್ ರಾಜಕಾರಣಿಗೋಸ್ಕರ ಇವ್ರು ಸಂಘಟನೆ ಮಾಡಿದಾರೋ, ಅಥವಾ ಹಿಂದೂ ಪರ ಸಂಘಟನೆಗಳು ಏನ್ ಮಶಾನು ಉಳಿಸ್ಲಿಕ್ಕೆ ಯಾಕೆ ಅವ್ರು ದನಿ ಎತ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಅವ್ರು ಯಾಕೆ ಎತ್ತಾ ಇಲ್ಲ ಅನ್ನೋದು. ಈಗ ಸಂಘಟನೆಗಳು ಏನು ಹಿಂದೂ ಪರ ಸಂಘಟನೆ ಅಂತ ಹೇಳ್ತಿರಲ್ಲ, ಕೆಲವೊಂದು ಸಂಘಟನೆಗಳು ಏನಾಗ್ಬಿಟ್ಟವು ಅಂದ್ರ ಈ ವಿಚಾರವಾದಿಗಳಿಗೆ ಬರಂಗಿಲ್ಲ. ಹಿಂದೂ ವಿಚಾರವಾದಿಗಳ ಹಿಂದೂ ಸಂಘಟನೆ ಅಂತ ಹೇಳ್ತಾರ. ಆದ್ರೂ ನಾನು ನೇರವಾಗಿ ಹೇಳ್ತೀನಿ ಅವ್ರಿಗೆ, ಇಂಥ ಈ ಏನು ಸ್ಮಶಾನ ಭೂಮಿ ಈ ನಿರ್ಗತಿಕರಿಗೆ, ಬಡವರಿಗೆ, ಅತಿಕ್ರಮ ಮಾಡ್ಕೊಳ್ಳೋರಿಗೆ ಆಗ್ಲಿ, ಇಲ್ಲ ಒಂದು ಪ್ರತಿಯೊಂದು ಹಂತದಲ್ಲಿ ಇದ್ದವರಿಗೆ ಕೆಲವೊಂದಕ್ಕೆ ಮಾತ್ರ ಸೀಮಿತ ಹೋರಾಟ ಮಾಡ್ತಾರ. ಅದು ಇವತ್ತಿನ ದಿನದಲ್ಲಿ ಹೆಚ್ಚಾಗ್ಬಿಟ್ಟೈತಿ. ನಿಜ ಸ್ಥಿತಿಗೆ ಯಾರು ಬರಾಕ್ತಾ ಇರಲಿಲ್ಲ. ಇವತ್ತು ಏನಾಗೈತೆ ಅನ್ನೋ ಗೊತ್ತಿಲ್ಲ. ಇವತ್ತೆಲ್ಲ ಸಂಘಟನೆಗಳನ್ನ ನಾನೊಂದು ಮನವಿ ಹೇಳ್ತೀನಿ ಅವ್ರಿಗೆ, ಮನವಿ ಮಾಡ್ಕೋತೀನಿ. ಪ್ರತಿ ಬಿಜಾಪುರದಲ್ಲಿ ಈ ಏನು ಸ್ಮಶಾನ ಜಾಗಗಳದಾವು, ಇಲ್ಲ ಇತರೆ ಇನ್ನೊಂದು ಸರ್ಕಾರಿ ಆಧೀನದಲ್ಲಿದ್ದಂಥವು, ಮಹಾನಗರ ಪಾಲಿಕೆ ಆಧೀನದಲ್ಲಿದ್ದಂಥವು ಎಲ್ಲ ಹೈಜೆಕ್ ಆಗ್ಲಾಕತ್ತೇವು. ಮತ್ತು ಅಂತವ್ರನ್ನ ರಕ್ಷಣೆ ಮಾಡ್ಲಕ್ಕಿಲ್ಲ. ಒಂದ್ ಯಾವ್ದಾರ ಇಶ್ಯೂ ತಗೊಂಡ್ ದೊಡ್ಡ ಇಶ್ಯೂ ಆಗಿ ಹೋಗ್ಬಿಡ್ತಾರ, ಅದಕ್ಕೂ ಹೋಗುದಿಲ್ಲ. ಮತ್ ಅರ್ಧ ಮುರ್ಧ ಕೆಲಸ ಮಾಡೋದು ಕೆಲವೊಂದು ಸಂಘಟನೆಗಳು ಬಾಳ ಆಗ್ಬಿಟ್ಟವು. ಈಗ ಅದಕ್ಕೆ ನಾನು ದಯವಿಟ್ಟು ಹೇಳ್ತೀನಿ, ಮೊನ್ನೆ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಮಾಜಿ MLA ಅವರು ಕೂಡ ಒಂದು ಗುಡಿ ಸಲಹೆ, ದೇವಸ್ಥಾನ ಸಲಹೆ ಒಂದು ಧ್ವನಿ ಎತ್ತಿದ್ರು ಅವರು. ಆಮೇಲೆ ಕೆಲವೊಬ್ಬರು ಯಾವುದೇ ಒಂದು ಸಣ್ಣ ಪುಟ್ಟ ಏನಂತ ದೊಡ್ಡ ಧ್ವನಿ ಎತ್ತಿ ಅದಕ್ಕೆ ದೊಡ್ಡ ಇಶ್ಯೂ ಮಾಡ್ಬಿಡ್ತಾರೆ, ಬಿಜೆಪಿದವ್ರಾಗ್ಲಿ ಅಥವಾ ಹಿಂದೂ ಪರ ಸಂಘಟನೆಗಳು ಆಗಲಿ. ಆದ್ರೆ ನೀವ್ ಅಂದ್ರೆ ಈಗ ಯಾರು ಸತ್ತರು ಅದೇ ಭೂಮಿಯಲ್ಲಿ ಹೌದು ಹೋಗುದು, ಇದು ಸತ್ಯ. ಅದು ಒಂದು ಜಗತ್ತೇ ಒಂದು ಕೊನೆ ಜಗತ್ತದು. ಹೌದು.
ಇದು ಯಾಕೆ ಇವ್ರು ಕಣ್ ತೆರಿತಾ ಇಲ್ಲ ಈ ಸಂಘಟನೆಗಳಿಗೆ? ನೋಡ್ರಿ, ಕೆಲವೊಂದು ರಾಜಕಾರಣಿಗಳ ತಂದು ಬಂದಾಗ ತಮಗೆ ಯಾವ್ದಾರ ಒಂದು ವಿಶೇಷವಾಗಿ ಬೇಕಾಗಿತ್ತು, ಒಂದು ಗುಡಿದು ಒಂದು ಯಾವ್ದಾರ ತಮ್ಮಗಲ್ಲಿ ಏನಾದ್ರೂ ಅದರಿಂದ ಸ್ವಾರ್ಥ ಅನ್ನೋದು ಬಂದ್ರೆ ಕೆಲವೊಂದ್ ಮಂದಿ ಬರ್ತಾರ. ಇದನ್ನ ಒಪ್ಕೋತೀನಿ. ನಾನ್ ಹೇಳುದೇನು, ಇದೆಲ್ಲ ನೀವು ಸರಿಸಮಾನಾಗಿ ಹೋಗ್ಬೇಕು. ಇವತ್ತು ನೀವು ಹೇಳಿದ್ರಲ್ಲ, ಹಿಂದಿನ ಮಾಜಿ ಅವರು ಶಾಸಕರು ಸಚಿವರು 2 ಬಾರಿ ಹೇಳಿದ್ರು, ಇವತ್ತು ಶಾಸಕರಿದ್ದಾರ. ಅದಕ್ಕೆ ನಾನು ಅವ್ರ ವೈಯಕ್ತಿಕ ವಿಷಯಕ್ಕೆ ಏನು ಹೇಳಂಗಿಲ್ಲ. ಈ ಸಮಾಜ ಮತ್ತು ಇದು ಏನು ಕ್ಷೇತ್ರ ಅಂತ ಬಂದಾಗ, ಈ ಕ್ಷೇತ್ರ ಅಂತ ಬಂದಾಗ ಇಲ್ಲೊಂದು ನೋಡು ಕೆಲಸ ಮಾಡವ ಪಾಪ, ಅಲ್ಲಿ ಕೆಲಸ ಮಾಡವ, ಅದು ಬಂದ ಕೂಡಲೇ ಪ್ರೇಮಾನಂದ ಬಿರಾದ್ ಅವ್ರ ಮನೆಗೆ ಹೋದವ. ಇಲ್ಲ ಯಾರೋ ಬಂದಾರ ಬರ್ರಿ, ಇಲ್ಲ ಮಹಾನಗರ ಪಾಲಿಕೆ ಬಂದಾರ. ಬೇಲೆದ್ ಹೊಲ ಮೇದಂಗ್ರಿ ಇದು, ಬೇಲೆದ್ ಹೊಲ ಮೇದಂಗ. ಯಾಕಂದ್ರೆ ಮಹಾನಗರ ಪಾಲಿಕೆ ಬೇರೆ ಅಲ್ಲ, ಇದು ಬಿಡಿಎ ಬೇರೆ ಅಲ್ಲ. ಇಲ್ಲಿ ಬಂದು ಕಸದ ಒಂದು ದೊಡ್ಡದೊಂದು ಪತ್ರ ಸೆಡ್ ಹೊಡ್ಕೊಂಡ್ರು, ಇಲ್ಲ ಒಳಗಡೆ ಹೊಂಟ್ರು. ಅಲ್ಲ, ಮಹಾನಗರ ಪಾಲಿಕೆಯವ್ರಿಗೆ ಬೇಕಲ್ರಿ. ಅವರು ಒಂದು ಅಧಿಕಾರನಲ್ಲಿ ಇದ್ದು ಒಂದು ಮಶಾನ ಭೂಮಿಯಲ್ಲಿ ಅವರು ಈ ತರ ಮಾಡ್ತಾರ ಅನ್ನೋದ್ರೆ ಅವ್ರಿಗೆ ಅರ್ಥ ಆಗ್ತಲ್ಲ ಒಂದು ಅಧಿಕಾರಿಗಳಾಗಿ. ನೋಡ್ರಿ, ನಾನು ಅದನ್ನ ಹೇಳ್ತೀನಿ. ಈ ಏನ್ ಕಮಿಷನರ್ ಬಂದಿದಾರಲ್ಲ, ಬಂದ ಕೂಡಲೇ ಫಸ್ಟ್ ವಿಜಯಪುರದಾಗ ಅವ್ರಿಗೆ ಒಂದು ತಿಂಗಳ 2 ತಿಂಗಳ ಟ್ರೈನಿಂಗ್ ಕೊಡ್ಬೇಕು. ಈಗ ನಾವು ಸಾರ್ವಜನಿಕರ ಟ್ರೈನಿಂಗ್ ಕೊಡ್ಬೇಕಾಗಿತ್ತು ಅವ್ರಿಗೆ. ಬಂದಂತ ಕಮಿಷನರ್ ಅವ್ರಿಗೇನ್ ಕೊಂಬೆಡ್ ಬಂದಿರಂಗಿಲ್ಲ. ಅಲ್ಲಿ ಏನಾಗೈತಿ, ಆ ಬಂದಂತ ಕಮಿಷನರ್ಗೆ ಮಿಸ್ಗೈಡ್ ಮಾಡೋರು ಮಹಾನಗರ ಪಾಲಿಕೆ ಮತ್ತು ಬಿಡಿಯೋದಾಗ ಬಾಳ್ ಬಂದಿದ್ದಾರೆ. ಈ ಏನ್ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆ ಏನ್ ಜಾಗ ಅದಾವಲ್ಲ, ಅವು ಇದ್ದಕ್ಕೂ ಕೆಲವೊಂದು ಅವ್ರ ಮುಂದೆ ಫೈಲ್ ಓಪನ್ ಆಗಂಗಿಲ್ಲ. ಯಾಕಾಗೋಲ್ಲ ಅಂದ್ರೆ ಅದನ್ನ ಓಪನ್ ಮಾಡಕ್ ಇವ್ರು ಬಿಡಂಗಿಲ್ಲ. ಕೆಲವೊಂದಲ್ಲಿ ಇದಾರೆ ಹಳೆ ಕುಳುಗಳು ಬಾಳದವು. ಎಲ್ಲ ರಾಜಕಾರಣಿ ಓದಿರ್ತಾರೆ, ಇಂತ ಕಮಿಷನರ್ ಇಂತ ಬರ್ತಾನ, ಸ್ಟ್ರಿಕ್ ಇದ್ದಾನ, ಒಂದ್ ಸ್ವಲ್ಪ ಕೆಲವೊಂದು ಫೈಲ್ ತೆಗೆದಿಡುವಂತ ಅಂತಾರದೇನೋ ಅನ್ನುವಂತ ಯೋಚನೆಗಳು ನಮ್ಮ ಹತ್ತಿರ ಬರ್ಲಾಕತ್ತೇವ್. ಯಾಕಂದ್ರೆ ಈ ಪ್ರತಿಯೊಂದು ಬಾಳ ಕಡೆ ಸದ್ದ ವಿಜಯಪುರ ನೀವು ತೆಗೆದು ನೋಡ್ಬಿಟ್ರೆ ಒಂದ್ಸಲ ಬೇಕಾದ್ರೆ ನೀವು ಇದು ಈ ಕೆಲವೊಂದ್ ಹೆಂಗ್ ರಾಜಕಾರಣಿಗಳದು ಸರ್ವೆ ಮಾಡ್ತಿರ್ತಾರಲ್ಲ, ಈ 5 ವರ್ಷ ಬಂದಾಗ 2 ವರ್ಷ ಬಂದಾಗ ಏನ್ ಮಾಡ್ರ ಅಂತೇಳಿ ಬರೀ ಮಹಾನಗರ ಪಾಲಿಕೆ ಒಂದು ಸರ್ವೆ ಮಾಡಿಬಿಟ್ರ ಇವತ್ತು ಎಂತೆಂತ ಕುಳುಗಳು ಈ ಬಿಜಾಪುರ ಸಿಟಿಯ ಈ ಒಂದು ಸರ್ಕಾರಿ ಜಮೀನ್ ನುಂಗ್ಲಾಕತ್ತಾರ, ಸ್ಮಶಾನ ಅಂತೂ ನುಂಗ್ಲಾಕತ್ತಾರ. ಸರ್ಕಾರಿ ಜಮೀನ್ ನುಂಗ್ಲಾಕ ಸ್ಮಶಾನ ನುಂಗ್ಲಾಕತ್ತಿರಲ್ಲ. ಇವ್ರಿಗೆ ಒಂದೇ ಹೆಸರು ಕೇಳ್ತೀನಿ, ಯಾರಿಂತ ಜಮೀನ್ ನುಂಗ್ಲಾಕತ್ತಿರಲ್ಲ, ನಾಳೆ ನಿಮಗ್ ಆ ಸ್ಮಶಾನದಾಗೂ ಜಾಗ ಇರಂಗಿಲ್ಲ. ನಿಜ. ಯಾಕಂದ್ರಿ ಅದು ಲಾಸ್ಟ್ ರೀ, ಮನುಷ್ಯನ ಕೊನೆಯ ಘಟ್ಟ ಅದು. ನಾನು ಏನಿಂದ ತಾಯಿ ಗರ್ಭದಿಂದ ಹೊರಗೆ ಬಂದ್ಮೇಲೆ ನಾನು 50 ವರ್ಷ ಇರ್ತೀನೋ, 40 ವರ್ಷ ಇರ್ತೀನೋ, 60 100 ವರ್ಷ, ಎಷ್ಟ ವರ್ಷ ಐಷಾರಾಮಿ ಜೀವನ ಬಡತನ ಏನ ಮಾಡಿದ್ರು ನನ್ನ ಜೀವನದ ಕೊನೆಯ ಘಟ್ಟ ತಾಯಿಯ ಗರ್ಭದಿಂದ ಬಂದ ತಕ್ಷಣ ಮತ್ತು ಭೂತಾಯಿಯ ಗರ್ಭಕ್ಕೆ ಹೋಗುವ ಕೊನೆಯ ಘಟ್ಟದವರೆಗೆ ಅದು ನಮ್ಮ ಲಾಸ್ಟಿಗೆ. ಎಂತೆಂತ ಬಿಲ್ಡಿಂಗ್ ಇಲ್ಲ, ನಾನು ಒಂದ್ ಬೆಡ್ರೂಮ್ ನಾನು 20 ಬಾಯಿ ಕಟ್ಸಿನ್ರಿ ಅನ್ಬೋದು. ಅಪ್ಪ ಎಲ್ಲಾರು ಹೋಗುದು ಅಲ್ಲಿಗೆ 6 ಅಡಿ 3 ಅಡಿಯಲ್ಲೇ ಹೋಗುದು, ಹೋದ 3 ದಿನದಾಗ ನಿನ್ ಮರ್ತ್ ಬಿಡ್ತಾರ. ಅದಕ್ಕಾಗಿ ಸ್ಮಶಾನ ಜಾಗನೂ ತಗೋತಾರಲ್ಲ, ಎಂತ ಒಂದು ಎಲ್ಲಾ ವಿಜಯಪುರದಲ್ಲಿ ಅಲ್ಲಿ ಇದೇ ಚರ್ಚೆ ಮಾಡ್ತಾ ಇದಾರೆ ಸರ್. ಯಾಕಂದ್ರೆ ಒಂದು ಟೀ ಅಂಗಡಿ ಶಾಪ್ ನಲ್ಲಿ ಸುಧಾ ಇದೇ ವಿಚಾರ ಮಾಡ್ತಾರ. ಅಲ್ಲಿ ಒಂದು ಮಶಾನ್ ಇದ್ರು ಕೂಡ ಒಂದು ಅಧಿಕಾರಿಗಳು ಬೇರೆ ಜಾಗ ತಂದ್ರೆ ಅವರು ಅತಿಕ್ರಮಣ ಮಾಡ್ತಾರ. ಅದು ಡಾಕ್ಯುಮೆಂಟ್ ಏನು ವಿತ್ ಅವರು ಎಲ್ಲ ದಾನ ಕೊಟ್ಟಿದ್ದು ಮಶಾನಕ್ಕಾಗಿ. ಎಷ್ಟೋ ಜಮೀನ್ ಭೂಮಿಯಲ್ಲಿ ಅಲ್ಲಿ ಭೂಮಿನೇ ಉಳಿದಿಲ್ಲ, ಆರೋಪ ಮಾಡ್ತಾ ಇದ್ದಾರೆ. ನಾವು ಸ್ಕ್ರೀನ್ ತೋರಿಸ್ತಾ ಇದ್ದೀವಿ ನಿಮ್ಗೆ, ಈಗ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ. ಅದು ಒಂದು ಆರೋಪ ಮಾಡ್ತಾ ಇದ್ದಾರೆ. 22 ವರ್ಷ ಪೂರಾ ಮುಗಿದೋಯ್ತು. ಅಲ್ಲಿ ಒಬ್ಬರು ಮಶಾನ ಸೇವೆ ಮಾಡ್ಕೊತ ಅಜ್ಜ, ಅವರು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಇನ್ನೊಬ್ಬರು ರಾಜೀವ್ ಅನ್ನೋರು, ಅಲ್ಲಿನೂ ಅವರು ಮಶಾನ ಅಲ್ಲಿ ಅವರು ಕೆಲಸ ಮಾಡ್ತಾ ಇದಾರೆ. ಅದೆಲ್ಲ ಮನಿ ಮಾಡೋದು ಮಶಾನದು ಏನು, ಅವರು ಕೂಡ ಆರೋಪ ಮಾಡ್ತಾರೆ. ಈಗ ಏನು ಜಮೀನೇ ಉಳಿದಿಲ್ಲ ಅಲ್ಲಿ ಹುತ್ತಾಕ, ಅಂತಿಮ ಸಂಸ್ಕಾರ ಮಾಡ್ಲಕ್ ಅಲ್ಲಿ ಮಶಾನದಾಗ ಯಾವುದು ಜಮೀನು ಎಲ್ಲ ಕಬ್ಜಾ ಅನ್ನೋದು ಆರೋಪ ಹಚ್ತಾ ಇದಾರೆ. ಅದು ಆರೋಪ ಇರ್ಲಿ, ಇವ್ರು ಏನ್ ಮಾಡ್ತಾ ಇದಾರೆ ಅನ್ನೋದು ಇವ್ರು ಹಿಂದೂ ಪರ ಸಂಘಟನೆಗಳು ಏನ್ ಮಲಗ್ತಾ ಇದಾರೋ ಅಥವಾ ಯಾಕೆ ದನಿ ಎತ್ತಾ ಇಲ್ಲೋ, ಏನ್ ಇವ್ರು ಬರೀ ಏನ ರಾಜನೀತಿಯಾಗಿದ್ದಾರೆ. ಇವ್ರು ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಆಗ್ಲಿ, ಉಮೇಶ್ ವಂದಾಲ್ ಆಗ್ಲಿ, ಅಥವಾ ಅವರು ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಅದಾವು. ಏನೋ ಇದ್ದಾರಂದ್ರೂ ರಾಮ್ ಫೋಟೋ, ಹನುಮಾನ್ ಜಿ ಫೋಟೋ ಅವು ಇವು ಎಲ್ಲ ದೇವಸ್ಥಾನ ಹೆಸರ ಮೇಲೆ ಇವ್ರು ಏನ್ ರಾಜನೀತಿ ಮಾಡ್ತಾ, ಇವ್ರಿಗೆ ಮಶಾನದ ಯಾವ್ದು ಚಿಂತೆನೇ ಇಲ್ಲ. ನೋಡ್ರಿ, ಕೆಲವೊಂದು ಹೆಂಗ್ ಆಗ್ಬಿಟ್ಟಿದೆ ಅಂದ್ರ ರಾಜಕಾರಣಿಗಳಲ್ಲಿ ಕೆಲವೊಂದು ಫ್ಯಾಷನ್ ಶೋ ರಾಜಕಾರಣ ಆಗ್ಬಿಟ್ಟಿದ್ದಾರೆ. ರಾಜಕಾರಣಿಗಳು ಫ್ಯಾಷನ್ ಶೋ ಯಾಕಾಗಿದ್ದಾರೆ ಅಂದ್ರೆ ಜಸ್ಟ್ 1 ಡೇ ಮ್ಯಾಚ್ ಇದ್ದಂಗೆ ಇವರು. ರಾಜಕಾರಣದಾಗಿದ್ದಾಗ ಏನ್ 5 ವರ್ಷ ಇರ್ತಾರ, ಭಾಳ ಚಂದ ಇರ್ತಾರ. ರಾಜಕಾರಣಿಯ ಘಟ್ಟ ಮುಗಿತು 5 ವರ್ಷದಂದಾಗ ಮುಂದ್ ಟಿಕೆಟ್ ಸಿಗ್ತೋ ಬಿಡ್ತೋ ಗೊತ್ತಿಲ್ಲ, ಆಮೇಲೆ ಫ್ಯಾಷನ್ ಶೋ ರಾಜಕಾರಣಿ ಆಗ್ಬಿಟ್ಟಿದ್ದಾರೆ. ಸರ್, ಅವರು ಫ್ಯಾಷನ್ ಶೋ ರಾಜಕಾರಣಿನೇ ಮಾಡ್ಲಿ, ಅಥವಾ ನೀವು ಇವತ್ತು ಏನ್ ಹೇಳಿದ್ರಲ್ಲ, ಇವತ್ತು ಎಷ್ಟು ದುಡ್ಡು ಗಳಿಸಿದ್ರು ಕೂಡ, ಇವತ್ತು ಏನು ಸಾಧನೆ ಮಾಡಿದ್ರು ಕೂಡ ನಾವು ಅದೇ
ಭೂಮಿಯಲ್ಲಿ ಇವತ್ ನಮ್ದು ಅಂತಿಮ ಸಂಸ್ಕಾರ ಆಗೋದು ಅಂತದ್ದು ಒಂದು ನಿಶ್ಚಿತ ಅದು. ತಾಯಿ ಗರ್ಭ ಕೋಶದಿಂದ ಏನ್ ಬಂದ ನಕ್ಷಣ ಅದ್ರ ಮುಗಿತ ಇವ್ರು ಮಹಾನಗರ ಪಾಲಿಕಾದವರು ಇವ್ರಿಗೆ ಇಷ್ಟು ಅರ್ಥ ಇಲ್ಲ. ಈ ವಿಜಯಪುರ MLA ಗೊತ್ತಾಗ್ತಾ ಇಲ್ಲ. ಇದು ಒಂದು ಮಶಾನ ಭೂಮಿ ದಾನ ಕೊಟ್ಟಿದ್ದು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಅಂದ್ರೆ ಯಾವುದೇ ಒಂದು ಏನೈತೆ ಅಂದ್ರೆ ನೀವು ಯಾರು ಪರ್ಮಿಷನ್ ಕೊಟ್ರು ಅಂತೇಳಿ ಇವರು ಅಲ್ಲಿ ಕಾನೂನು ಅವ್ರು ಒಂದು ಸ್ಟ್ರಿಕ್ಟ್ ಆಗಿ ಒಂದು ವರ್ತಿಸ್ತಾರೆ. ಇವರು ಇವತ್ತು ಮಶಾನ ಭೂಮಿನ ಇವರು ಕಬ್ಜಾ ಮಾಡ್ಕೊಳ್ಳುವಂತ ಆರೋಪ ಆಗ್ತಿದ್ದರು ಕೂಡ ಇವ್ರ ಎಂತವ್ರು ಅಧಿಕಾರಿಗಳಾಗಿ ಕಬ್ಜಾ ಮಾಡುವಂತ ಎಂತ ಕಾನೂನು ಇದು ನೋಡ್ರಿ. ಅಧಿಕಾರಿಗಳಾಗಿ ಕಬ್ಜಾ ಮಾಡ್ಲಾಕ ಕೆಲವೊಂದು ಈ ಕೊಡ್ಲಿಗೆ ಕಟ್ಟಿಗೆದಾಗ ಕಾವಬೇಕು. ಕಟ್ಟಿಗೆ ಕಾಮ್ ಹಾಕಿದಾಗ ಹೋಗಿ ಕಾಡಿನಲ್ಲಿ ನಾವು ಕೊಡ್ಲಿಗೆ ಕಟ್ಟಿಗೆ ಕಡಿತೇವೆ. ಹಂಗ ರಾಜಕಾರಣಿಗಳ ಏನದಾರಲ್ಲ ಅಧಿಕಾರಿಗಳಿಗೆ ಒಂದು ಕಾಮ ಆಗಿಬಿಡ್ತಾರೆ. ಕಾಮ ನಿಂತು ಮಾಡಿಸ್ತಿರ್ತಾರೆ. ಅದಕ್ಕೆ ಇನ್ನೊಂದು ನಾನು ಏನಂತಂದ್ರೆ ಏನಾಗೇನು ಹೇಳಿದ್ರಲ್ಲ, ಉಮೇಶ್ ಹೊಂದಲ್ ಅವ್ರ ಇರ್ಬೋದು, ಗುಳಪ್ಪ ಶೆಟ್ಗಾರನ್ನ ಆಗಿರ್ಬೋದು, ಇನ್ನೂ ಬಹಳ ಜನ ಹಿಂದೂ ಇದಾರೆ. ಎಲ್ಲ ಮಿರ್ಜಿ ಅವ್ರ ಅದಾರ, ಇವ್ರು ಬಹಳ ಜನ ಅದಾರ. ಎಲ್ಲರ ದಿವಸ ಹೇಳಕ್ಕಾಗಲ್ಲ. ಮತ್ತು ಈ ಸಿಟಿಯ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಏನಿದಾರಲ್ಲ, ಯಾವುದ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರ. ಓಕೆ, ಒಪ್ಪೋಣ ಅದನ್ನು. ಈ ಸ್ಮಶಾನ ಭೂಮಿಯ ಆಂದೋಲನ ಅಂತ ಹೇಳಿದ್ರಿಂದ ಯಾಕೊಂದು ಆಂದೋಲನ ಮಾಡಬಾರ್ದು? ನಾನು ಅದನ್ನೇ ಪ್ರಶ್ನೆ ಮಾಡ್ತೇನೆ ಸರ್. ಸಿಟಿ ಶಾಸಕರು ಇದು ಈಗ ನೀವು ಅಲ್ಲೆಲ್ಲೂ ಬೇರೆ ಬೇರೆ ಕಡೆ ಹೋಗ್ತಿರ್, ಬೇಡ ಅನ್ನಂಗಿಲ್ಲ. ನೀವು ಇಡೀ ಕರ್ನಾಟಕ ಸ್ಟೇಟ್ ಎಲ್ಲ ಫೈರ್ ಬ್ಯಾಂಡ್ ನಮ್ಗೇನು ಸಂತೋಷ ಐತೆ. ಆದ್ರೆ ಬಿಜಾಪುರದ ಒಂದು ಸ್ಮಶಾನದ ಬಗ್ಗೆ ಬಂದಾಗ ಒಂದು ಆಂದೋಲನ ಮಾಡ್ಕೊಂಡು ಇವತ್ತೆಲ್ದವ್ರಿಗೆ ಬಂಬೋಳಗಿಸಲ್ಲಿ ಸ್ಮಶಾನ ಸಮಸ್ಯೆಗಳಿದ್ದವು, ಇದು ಮನಗುಳಿಯಲ್ಲಿ ಸಮಸ್ಯೆಗಳದಾವು. ಅಲ್ಲಿ ಸದ್ಯ ಸೋಲಾಪುರ ರಸ್ತೆಯಲ್ಲಿ ಇದ್ದಂತ ಪಾಪ ಒಂದು ದಾನಿಗಳು ಸ್ಮಶಾನ ಅಲ್ಲಿ ಸುತ್ತ ಕಂಪೌಂಡ್ ಹಾಕಿದ್ದಾರೆ ಅಂತ ತಿಳ್ಕೊಂಡು ಸ್ವಲ್ಪ ಉಳಿದಾವು. ಈಗ ಎಲ್ಲಿ ಹೋಗ್ತಿರ್ಲಿ ಸ್ಮಶಾನದೆಲ್ಲ ಸಮಸ್ಯೆಗಳು. ನಿಮ್ಗೊಂದು ಹೇಳ್ತೀನಿ ನೋಡ್ರಿ, ಈ 2050 ಬರೋದ್ರಾಗ ಸ್ಮಶಾನ ಭೂಮಿಗಳೆಲ್ಲ ಕಂಪ್ಲೀಟ್ ಮನೆಯಾಗಿ ಹೋಗ್ಬಿಡ್ತಾವ. ಇವ್ರು ಮಾಡೋ ದಬ್ಬಾಳಿಕೆ ನೋಡಿದ್ರ ಲಾಸ್ಟಿಗೆ ಅದ ಸ್ಮಶಾನ ಭೂಮಿಯಲ್ಲಿ ಸ್ಮಶಾನಕ್ಕಂತ ಏನ್ ಕೊಡ್ತಾರಂದ್ರ ಭೂಮಿಯಲ್ಲಿ ಭೂತಾಯಿ ಗರ್ಭದಲ್ಲಿ ಹೋಗಿಲ್ಲ ಕೊಡಂಗಿಲ್ಲ. ಇವ್ರೇನ್ ಮಾಡ್ತಾರ, ಅದಕ್ಕೆ 40/50 ಇಟ್ಕೇಸಿಂದ ಒಂದು RCC ಮಾಡ್ಕೇಸಿಂದ ಒಂದು ಕರೆಂಟ್ ತರುವ ವ್ಯವಸ್ಥೆ ಏನ್ ಮಾಡ್ತಾರಂತ ಏನೋ ಕೆಲವೊಂದು ಶಾಸಕರ ಬಾಯಿಲಿ ಆಗ್ಲಿ ಯಾರು ಹೇಳ್ತಾರ ಅದ್ರ ಬಗ್ಗೆ. ಇನ್ನು ಅಷ್ಟೇ ನಿಮ್ ಭೂಮಿ ಅಂತ ಹೇಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಸ್ಮಶಾನ ಇಲ್ಲಪ್ಪ, ಇಲ್ರಿ ಅದು 50/40 ಐತೆ ಅನ್ನೋದು ಅಷ್ಟೇ, ಉಳ್ಕಿದ್ದೆಲ್ಲ ಇನ್ನು ಮಾಲ್ಕಿ ಜಮೀನು ಅನ್ನುವಂತ ಲೆವೆಲ್ ಬಂದ್ಬಿಡುತ್ತೆ. ಇನ್ನು ಒಂದು ಹೇಳ್ಬೇಕಾದ್ರೆ ವಿಜಯಪುರ ಶಹರ್ನಲ್ಲಿ ಇವತ್ತು ಏನ್ ಮಾತಾಡ್ತಾ ಇದಾರೆ ಅನ್ನೋದು, ಶಾಸಕರೇ ಮಶಾನ್ ಬಗ್ಗೆ ಏನು ವಿಚಾರ ಮಾಡಿಲ್ಲ. ಇವು ಪ್ರೇಮಾನಂದ ಬಿರಾದಾರ್ ಅಂತ ಹೇಳಿ ಅವರು ಕಾರ್ಪೊರೇಟರ್ ಇದಾರೆ, ಅವರು ನಾವು ತಿಳಿಸಿದೀವಿ. ಅವರು ಕೂಡ ನಿರ್ಲಕ್ಷ್ಯನೇ. ಅದು ಏನೋ ಜಾಸ್ತಿ ಹೇಳ್ಬಿಟ್ರೆ ಅಂದ್ರೆ ಒಂದ್ ಮುಳ್ಳ ಕಂಟೆ ತೆಗೆದ್ಬಿಟ್ಟು ನಾನು ಕೆಲಸ ಮಾಡಿದ್ದೇನೆ ಅಂತ ಒಂದು ಫೋಜ್ ಕೊಟ್ಟು ಫೇಸ್ಬುಕ್ ನಲ್ಲಿ ಒಂದು ಫೋಟೋ ಹಾಕೊಂಡ್ ಬಿಡ್ತಾರೆ ಅಷ್ಟೇ. ಮತ್ತೆ ತಾವು ಒಂದು BJP ಇಂದ ಗೆದ್ದು ಬಂದವ್ರು ಕಾರ್ಪೊರೇಟರ್ ಹುಡ್ಕೋ, ಆಮೇಲೆ ಒಂದು ಹಿಂದೂ ಪರ ಸಂಘಟನೆದಿಂದ ಒಂದು ಬಲಗೈ ಭಂಟ್ ಅಂತ ಹೇಳ್ಕೊಂಡು MLA ಅವ್ರ ಜೊತೆ ಹೇಳ್ಕೊತಾರೆ. ಅವ್ರಿಗೆ ಏನು ನಾಚಿಕೆನಿಲ್ಲ ಅನ್ನಿಸ್ಬಿಡ್ತದೆ. ಯಾಕಂದ್ರೆ ಅವ್ರು ಆ ಮಶಾನ್ ಬಗ್ಗೆ ಏನು ಚಿಂತೆನೇ ಇಲ್ಲ ಅವರಿಗೆ. ನೋಡ್ರಿ, ಈ ಸದ್ಯ ಪ್ರೇಮಾನಂದ ಬಿರಾದಾರ್ ಅವರು ಏನೋ ಹೊಸವರಲ್ಲ ಈ ಸದ್ಯ ಮಹಾನಗರ ಪಾಲಿಕೆಗೆ ಮತ್ತು ಬಿಡಿಯಕ. ಯಾಕಂದ್ರೆ ಅವರು ಈಗ ಒಂದಲ್ಲ 2 ಬಾರಿ ಆರಿಸಿ ಬಂದಿದ್ದಾರ. ಇವತ್ತು ನಮ್ಮ ಕರಡಿ ಅವರಲ್ಲಿ ಮೇಯರ್ ಇದಾರ, ಪ್ರಥಮ ಮೇಯರ್. ಮತ್ತು ಕೆಲವೊಂದು ಏನು ಇವರೆಲ್ಲ ಬಂದವ್ರು ಏನಾಗಲ್ಲ, ಯಾಕೆ ಹಿಂಗ ಆಗ್ಲಾಕತ್ತೈತಿ, ಏನ್ ಸಮಸ್ಯೆ ಆಗೈತಿ ಇವ್ರಿಗೆ? ಯಾರ ಅಡಿಯಾಳದಲ್ಲಿ ಕೆಲಸ ಮಾಡ್ಲಾಕತ್ತಾರ? ಈ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಪೌರರು, ಉಪ ಪೌರರು ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಪೋಸ್ ಕೊಡ್ತಾರ. ನಾವು ಮಹಾನಗರ ಪಾಲಿಕೆ ನಾವು BJP ಪ್ರಥಮ ಬಾರಿ ನಾವು ಗೆದ್ದೆವು, ಹಂಗ್ ಬಂದೆವು, ಮಹಾಪೌರರಾಗಿ ಅಂತ ಹೇಳ್ತಾರೆ. ಆಗ್ರಿ, ಬೇಡ ಅನ್ನಂಗಿಲ್ಲ. ನೀವು ಮಹಾಪೌರರಾಗ್ರಿ, ನಿಮ್ದ ಸರ್ಕಾರ ಮಾಡ್ಕೊಡ್ರಿ, ನೀವೇ ಮಾಡ್ರಿ, ಎಲ್ಲಾ ಮಾಡ್ರಿ, ನಿಮ್ದ ಶಾಸಕರದಾರ. ಈ ಸ್ಮಶಾನ ಬಗ್ಗೆ ನೀವ್ ಯಾಕೆ ಇದನ್ನ ಕಾಳಜಿ ವಹಿಸಲ್ರು? ಮತ್ ಇದ್ರಲ್ಲಿ ಏನಾದ್ರೂ ಒಂದು ಸಮಥಿಂಗ್ ಇರ್ಬೇಕೇನೋ ಅಂತ ಇದೆ. ಯಾಕಂದ್ರೆ ಇವ್ರ ಜೊತೆ ಸಮಥಿಂಗ್ ಇದ್ದಾಗ ಇವ್ರು ಬಾಯಿ ಮುಚ್ಚಿಬಿಟ್ಟದೆ. ಹೌದೌದು, ಸಮಥಿಂಗ್ ಇರ್ಲಿಕ್ಕರಿ ಇವ್ರು ಮಶಾನ್ ಬಗ್ಗೆ ಈಗ ಸಣ್ಣ ಪುಟ್ಟ ಯಾವುದೇ ಒಂದು ವಿಷಯ ಇದ್ದಂದ್ರೆ ಇವ್ರು ಧ್ವನಿ ಎತ್ತಾರ. ಅಂಬೇಡ್ಕರ್ ಸರ್ಕಲ್ ನಲ್ಲಿ ಬಂದ್ರೆ ಸ್ಟ್ರೈಕ್ ಮಾಡ್ತಾರ. ಈ ಮಶಾನ್ದಾಗ ಇವ್ರು ಧ್ವನಿ ಎತ್ತ ಇಲ್ಲ ಅಂದ್ರೆ ಏನೋ ಸಮಥಿಂಗ್ ಆಗಿರ್ಬೇಕು. ನೋಡ್ ನಾನು ಇದನ್ನ ಯಾಕೆ ಮಾತಾಡ್ತೀನಿ, ನೀವ್ ಎಲ್ಲಾ ಕಡೆ ಸಮಥಿಂಗ್ ಆಗ್ರಿ, ಬೇಡ ಅನ್ನಂಗಿಲ್ಲ. ನಿಮ್ಗೆಲ್ಲ ನಿಮ್ ಮಹಾನಗರ ಪಾಲಿಕೆಯಿಂದ ರೋಡು ಅದರಲ್ಲಿ ಎಲ್ಲಾ ಗೊತ್ತದಾವ್ ನಮಗೆ. ನಮ್ಗೇನ್ ಹೊಸದಲ್ಲ. ಎಲ್ಲೆಲ್ಲೋ ಸಮಥಿಂಗ್ ಆಗ್ತೀರಿ, ಏನೇನೋ ಮಾಡ್ತೀರಿ. ನೀವು ಕಾಂಗ್ರೆಸ್, ನೀವು BJP ಬರೀ ಇಲೆಕ್ಷನ್ ದಲ್ಲಿ ಮಾಡ್ತೀರಿ, ನೀವು ಮಹಾಪೌರರಾಗ ಅಷ್ಟೇ ಮಾಡ್ತೀರಿ. ಇಲ್ಲ ಲಾಸ್ಟಿಗೆ ಹೋಗಿ BJP ಅವ್ರು ಬಂದಾರಂದ್ರೆ ಇವ್ರು ಯಾವ ರೀತಿಯಿಂದ ಮಹಾಪೌರರಾಗ್ಯಾರಂದ್ ಎಲ್ಲಾ ಗೊತ್ತೈತಿ. ಆದ್ರೆ ಅದನ್ನೆಲ್ಲ ಹೇಳೋದು ಬೇಡ. ನಮಗ್ ಬೇಕಾದ ಐ ವಾಂಟ್ ಸ್ಮಶಾನ್. ಹೌದೌದು, ನಮ್ಮ ರೌದ್ರ ಭೂಮಿ ಏನೈತಲ್ಲ, ಶ್ರೇಷ್ಠ ಭೂಮಿ. ನಾವ್ ಇದ್ದಾಗ ಪಾಪ ಕಳ್ಕೊತೀವಲ್ಲ ಗೊತ್ತಿಲ್ಲ. ನಾವ್ ಎಷ್ಟು ಪಾಪ ಮಾಡಿದ್ರು ಲಾಸ್ಟಿಗೆ ಭೂತಾಯಿಯ ಮಡಿಲಲ್ಲಿ ಹೋದ್ಮೇಲೆ
ನಿಜವಾಗಿ ನಮಗೆ ಏನ್ ಅಂತಿಮವಾಗಿ ಒಂದು ಸ್ವಾಮಿಗಳು ಬಂದು ಒಂದು ಏನ ನಾಲ್ಕು ನುಡಿಗಳನ್ನ ಹೇಳ್ತಾರ ನಮ್ದೆಲ್ಲಾ ಅಂತಿಮ ಅಲ್ಲೇ ಆಗೋದು. ಅದು ಇವ್ರಿಗೆ ಅನ್ವಯ ಆಗತ್ರಿ ಎಲ್ಲರಿಗೆ. ಇವತ್ ನಾನು ಒಬ್ಬ ಹಿಂದೂನೇ ಇದ್ದೀನಿ, ಅವರೆಲ್ಲ ಹಿಂದೂಗಳೇ ಇದಾರ. ಇದು ಎಲ್ಲರಿಗೆ ಅನ್ವಯ ಆಗುವಂತದ್ದು. ಇದು ಯಾಕೆ ಈ ತರ ಮಾಡ್ಲಾಕತ್ತಾರ ಅನ್ಲಾಕ್ ಇಲ್ಲಿ ಏನೋ ಕೆಲವೊಂದು ಕಾಣದ ಕೈಗಳು ಇಲ್ಲಿ ಆಟ ಆಡ್ಲಾಕತ್ತಾವ ಅಷ್ಟೇ. ಸ್ಮಶಾನ ಭೂಮಿನೂ ಬಿಡಂಗಿಲ್ಲ, ಇನ್ನಿತ್ರಿ ಯಾವ್ದು ಬಿಡಂಗಿಲ್ಲ. ನೀವು ಮಹಾನಗರ ಪಾಲಿಕೆ ಇದ್ದಂತ ಎಂತಿಂತವುಗಳನ್ನು ಲೀಸ್ ಮ್ಯಾಗ ಹೋಗಿದ್ದವ್ರಿ ಈ ಸದ್ದ ತೆಗೆದ್ರ ಪಟ್ಟಿನ ಐತಿ. ಎಲ್ಲಾರು ವಿನಯಗಿನ ಹೆಸರು ಹೇಳ್ತಿಲ್ಲ, ಇವ್ರು ಎಲ್ಲಾರದು ಜನ್ಮ ಜಾತಕನ ಐತಿ ಇದ್ರಾಗ. ಲೀಸ್ ಮ್ಯಾಗ 99 ಡೇಸ್ ತಗೊಳ್ಳೋದು, ಅದೆಲ್ಲ ಸಣ್ಣ ಪತ್ರ ಹೊಡೆದು ಅದನ್ನ ಕೊಡುದು. ಇವತ್ತು ಎಲ್ಲಾ ಕಡೆ ಮಾಡಿದ್ದಾರ. ಒಂದೊಂದು ಎಳೆ ಬಿಟ್ಟಿದ್ರ 80ನೇ ಇಸ್ವಿಯಿಂದ ನೋಡ್ತಾ ಇದ್ದೇನೆ ನಾ ಇಲ್ಲಿ. ಒಂದಿನ ಅಲ್ಲ 2 ದಿನ ಅಲ್ರಿ. ನಾನೇನು ಕಾಲೇಜ್ ಕಲಿಯಾಕ ಬಂದು 80ನೇ ಇಸ್ವಿಯಿಂದನೇ ಬಿಜಾಪುರ ನೋಡ್ತೀನಿ. 80ನೇ ಇಸ್ವಿದಂತ ಬಿಜಾಪುರ ಈ 2000 ಈ ಏನ್ 1ರಿಂದ ಬಂದ ಬಿಜಾಪುರ ಬಹಳ ಫರಕ್ ಇದೆ. ಅವಾಗಿನ ಅಧ್ಯಕ್ಷರಾಗ್ತಿರು, ಅವಾಗಿನ ಮೆಂಬರ್ಗಳು ಇದ್ರು. ಆದ್ರೆ ಇಷ್ಟೊಂದು ನಾಲ್ಗಿ ಚಾಚುವಂತವ್ರು ಇದ್ದಿಲ್ಲ. ಇತ್ತಿತ್ತಲಾಗಿ ನಾಲ್ಗಿ ಚಾಚೋದೇನು, ನಾಲಿಗೆ ಹರಿದವ್ರು ಪರವಾಗಿಲ್ಲ, ಆದ್ರೆ ಲಾಸ್ಟಿಗೆ ಹೋಗಿ ಒಂದ್ ಸ್ವಲ್ಪ ನಮಗ್ ಮುಟ್ಲಿ ಅನ್ನುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ ಅವ್ರಿಗೆ, ಇನ್ ಮ್ಯಾಗ ಇದನ್ನ ಏನಾದ್ರು ಮಹಾನಗರ ಪಾಲಿಕೆ ಮೆಂಬರ್ ಆಗಿರ್ಬೋದು, MLA ಅವರಾಗಿರ್ಬೋದು, ಯಾರೇ ಇರ್ಲಿ, ಏನ್ ವಿಷಯ ದೊಡ್ಡ ಇಲ್ಲ ಇವರು. ನೀವು ಏನೇನು ಮಾಡ್ರಿ, ವಿಷಯ ದೊಡ್ಡವು ಅಲ್ಲಿವೆಲ್ಲ. ನಮ್ಮ ಮನೆಯನ್ನ ಹೆಂಗ ನಾವು ಜೋಪಾನ ಮಾಡ್ಕೋತೀವೋ, ನಮ್ಮ ಮನೆಯಲ್ಲಿ ಆದ್ರೂ ಒಂದ್ ಸ್ವಲ್ಪ ಸಮಸ್ಯೆಗಳು ಮಗ್ಲ ಯಾರೋ ಒಂದು ಅರ್ಧ ಇಂಚ್ ಬಂದ ಅರ್ಧ ಫೂಟ್ ಬಂದ್ರೆ ನಾವು ಎಷ್ಟೊಂದು ಜಗಳ ಮಾಡ್ಕೋತೀವಿ. ಸ್ಮಶಾನ ಅಷ್ಟೇ ಮಾತು ನಮಗೂ. ಮನೆ ಎಷ್ಟು ಮಹತ್ವ ಕೊಡ್ತೇವೆ, ಸ್ಮಶಾನಕ್ಕೂ ಅಷ್ಟೇ ಮಹತ್ವ ಕೊಡ್ಬೇಕು. ಇದು ಹಿಂದೂ ಜನತೆ ಅರ್ಥ ಮಾಡ್ಕೋ. ಯಾಕಂದ್ರೆ ನಾವ್ ಹಂಗ ಬಿಟ್ಕೊತೇವ್ರಿ. ಜಗಳ ಇದನ್ನೆಲ್ಲ 50 ಬಾಯಿ 40 ಇದೀರಿ, ಅದಷ್ಟ್ರಾಗ ಅಲ್ಲೇ ಬಂದ್ ಕಿಶನ್ ಇದು ಬೆಂಗಳೂರದಾಗ ಮಾಡ್ತಾರಲ್ರಿ. ಹೋದ ತಕ್ಷಣ ಯಾರ್ದೇನೋ ಅಲ್ಲಿ ಎಲ್ಲ ಲೈನ್ದಲ್ಲಿ ಹೆಣ್ಗಳು, ಈ ರೇಷನ್ ಕ್ಯೂ ನಿಂತಂಗ ಬೆಂಗಳೂರಲ್ಲಿ ಹೆಣ್ಗಳು 1 by 1 ಅಲ್ಲಿ ಒಳಗ್ ಹೋದ ತಕ್ಷಣ ನಮ್ದೇನೋ ಗೊತ್ತಿಲ್ಲ, ಬಂದ್ ಕೂಡಲೇ ಒಂದ್ ಸ್ವಲ್ಪ ಗಂಟು ಕೊಟ್ಬಿಡ್ತಾನ, ಚಿತಾಭಸ್ಮ ಕೊಟ್ಬಿಡ್ತಾನ. ಅದ್ ಯಾರ್ದನ್ನು ಗೊತ್ತಿಲ್ಲ, ದೇವ್ರಿಗೆ ಹೇಳ್ತಿದ್ದು. ಆ ಟೈಪ್ ಇನ್ನು ಮುಂಬರೋ ದಿನದಲ್ಲಿ ಎಲ್ಲಿ ಬಿಜಾಪುರ ಹಂಗಾಗತ್ತೋ ಎಲ್ಲಾ ಸ್ಮಶಾನ ಭೂಮಿಯನ್ನ ಕಬಳಿಸಿಕೊಂಡ ಮೇಲೆ ಇಲ್ಲಿ ಉಳಿದ ಸ್ಮಶಾನದಲ್ಲಿ ಇವತ್ತು 4 ಎಕರೆ 5 ಎಕರೆ 8 ಎಕರೆ 9 ಎಕರೆ ಸ್ಮಶಾನ ಭೂಮಿಗಳಿದ್ದು ಮೊದಲು ಬಿಜಾಪುರದಲ್ಲಿ. ಲಾಸ್ಟಿಗೆ ಎಲ್ಲಿ 40 by 50 ಉಳಿದಿತ್ತು ಗೊತ್ತಿಲ್ಲ. ಯಾಕಂದ್ರ ನಾವು 6 ಅಡಿ 3 ಅಡಿ ಮಣ್ಣ ಹೂವಂತದನ್ನೇ 40 by 50 ಉಳಿಸುವಂತ ಇಲ್ಲಿ ಭಕ್ಷಕರಂತವ್ರಿದ್ದಾರೆ. ಹೌದು ಸರ್. ಏನೀಗ ಕಾಂಪ್ಲೆಕ್ಸ್ ಮಾಡ್ತಾರ, ಲಾಡ್ಜ್ ಮಾಡ್ತಾರ, ರೆಸ್ಟೋರೆಂಟ್ ಮಾಡ್ತಾರೆ, ಎಲ್ಲಾ ಮಾಡಿ ಏನ್ ಅದ್ರ ಮೇಲೆ ಬಿಸ್ನೆಸ್ ಮಾಡ್ಕೊಂಡ್ ಬಿಡ್ತಾರೆ. ಈಗಾಗಲೇ ಎಲ್ಲಾ ಕಾಂಪ್ಲೆಕ್ಸ್ ಅವು ಆಗಿದ್ದಾವ. ಕೆಲವೊಂದ್ ಕಡೆ ಫುಲ್ ಔಟ್ ಆಗ್ಬಿಟ್ಟಾವ, ಕೆಲವೊಂದ್ ಕಡೆ ಪೆಟ್ರೋಲ್ ಪಂಪ್ ಆಗಿದ್ದಾವ. ಈಗ ಕೆಲವೊಂದ್ ಮಶಾನ್ಗಳು ಈಗ ಎಲ್ಲಿ ಹುಡ್ಕಾಡ್ತ ಕಾಣಿಸ್ತಾ ಇಲ್ಲ. ಇನ್ನೊಂದಿನ ಕಾಣಂಗಿಲ್ರಿ. ಇನ್ ಕಂಡ್ರೆ ಅಷ್ಟೇ ಒಂದು ಮನಿ ಟೈಪ್ ಕಾಣ್ಬೇಕದು. ಇದೆಲ್ಲ ಸ್ಮಶಾನ ಹಿಂದ್ರಿ ನಮ್ಮ ಅಜ್ಜನ್ ನಾವು ಅಜ್ಜನ್ ಮನ್ ಕೊಡಾಕ್ ಬಂದ ನೋಡಿದ್ದೇವೆ. ಇಲ್ಲಿ ದೊಡ್ಡ ಒಂದು ಕಾಡ ಕಾಣ್ದಂಗ್ ಕಂಡಿತ್ತು. ಇಲ್ಲ ಇದು 5 ಎಕರೆ 7 ಎಕರೆ 8 ಎಕರೆ ಇರ್ತೈತಿ. ಇನ್ನು ಮುಂದಿನ ಪೀಳಿಗೆ ಹೇಳೋದಷ್ಟೇ ನಾವು. ಈಗ ಏನಿಲ್ಲ, ಬರೀ ಇದನ್ನೇ ಕೆಲಸ ನಡೆಯುತ್ತೆ. ಮುಂಜಾನೆ ಎದ್ದು ಕೂಡಲೇನ ಏನಾಗಿದೆ ಅಂದ್ರೆ ಈ ಪ್ಲಾಸ್ಟಿಕ್ ಆರಿಸ್ಲಕ್ ನಮ್ಮ ತಾಯಂದ್ರು ಬರ್ತಾರಲ್ಲ ಹೆಣ್ಮಕ್ಳು, ಮುಂಜಾನೆ ಬೆಳಗ್ಗೆ ಅವರೇ ಎಲ್ಲ ಸುಂದರ ಮಾಡೋದು. ಎಲ್ಲ ಎಲ್ಲಿ ಬೇಕಲ್ಲಿ ಬೋದ್ ಹೋಗ್ಬಿಡ್ತಾರ. ಬಾಟ್ಲಿ ಅದೇ ಗಾಡಿ ಹೋಗೋತ್ನ ಕುಡ್ಕೊಂಡು ಹೋಗ್ಬಿಟ್ಟಿರ್ತಾರ. ಅಂತವ್ರನ್ನೆಲ್ಲ ಆರಿಸ್ಕೊಂಡು ಹೋಗ್ತಾರಲ್ಲ. ಹಂಗ ಏನಾಗೈತಿ, ಈ ಏನು ಸ್ಮಶಾನ ಕಳ್ರಿ ಏನದಾರಲ್ಲ, ಇವ್ರು ಬೆಳಗ್ಗೆ ಎದ್ದು ಎಲ್ಲಾ ಸ್ಮಶಾನಕ್ಕೆ ಇರ್ತಾರ್ರಿ. ಒಂದ ಅನ್ಬೇಡ ನೀವು. ಸ್ವಲ್ಪ ಕೆಲವೊಂದ್ ಮಶಾನಗಳು ಅದಾವ, ಹೆಸರು ಹೇಳೋದ್ ಬೇಡ. ಅಲ್ಲಿ ಹೋದ್ರ ಭಯ ಇರತ್ತವ ಸ್ವಲ್ಪ. ಅಲ್ಲಿ ಅವ್ರವ್ರು ಏನ್ ಮಾಡ್ಕೋತಾರ ಗೊತ್ತಿಲ್ಲ. ಆದ್ರೆ ಈ ಏನ ಹಿಂದೂ ರೌದ್ರ ಭೂಮಿ ಅಂತ ಬಂದ್ರೆ ಇಲ್ಲಿ ಏನೋ ಭಯ ಇಲ್ಲ ಯಾರಿಗೆ. ಅಲ್ಲೇನೋ ಏನೋ ಹೇಳ್ತಿರ್ತಾರ, ಭೂತ ಪಿಶಾಚ ತಾವು ಸೈಕಿಲ್ಲ ಹಂಗಿಲ್ಲ ಇವ್ರು ಬಂದ್ರಂದ್ರ. ಇವರೇ ದೊಡ್ಡ ಭೂತ ಪಿಶಾಚ ಆಗ್ಬಿಟ್ಟ, ಇವರೇ ಆಗ್ಬಿಟ್ಟಾರ. ಇನ್ನ 24 ತಾಸು ವಿಚಾರ ಮಾಡುದು, ಸ್ಕೆಚ್ ಹಾಕೋದು, ಎಲ್ರ ಕುಂದ್ರುದು, ಇವತ್ತು ಎಷ್ಟು ಹೊಡಿಬೇಕು, ನಾವು ಏನೋ ಬಿಡಿಯೋದವ್ರು ಬಂದಿರಂಗಿಲ್ರಿ. ನಾ ಈಗ ಅಂತ ಹೇಳ್ತೀನಿ ಇವ್ರಿಗೆ, ಬಿಡಿಯೋದವ್ ಬಂದ್ ಕಿಸಿಂದ ಅಲ್ಯಾಕ ಸ್ಮಶಾನ ಭೂಮಿಗೆ ಯಾಕೆ ಬರ್ತಾನ್ರಿ, ತಲೆ ಕೆಟ್ಟಿದ್ದೇನ್ರಿ ಬಿಡಿಯೋದವಂಗ. ನೀಟಾಗಿ ಒಂದೆರಡು ಡ್ರೆಸ್ ಮಾಡ್ಕೊಂಡು ಹೋಗಿಸಿದಾಗ ನಾವು ಬಿಡಿಯೋದವ್ರು ಇದ್ದವು, ಮಹಾನಗರ ಪಾಲಿಕೆ ಇದ್ದವರು, ನಮ್ಗೆ ಇದು ಕಸದ ಇದು ಪತ್ರ ಸೇರಿ ಹೊಡ್ಯಾಕ ನಿನಗೇನಾಗಿತ್ತು ಅಂತ ಕೇಳೋದು. ಇದು ಭೂಗಳ್ರು, ಸ್ಮಶಾನ ಭೂಗಳ್ರು ಇವರೇ ಬಂದ್ ಮಾಡೋದು. ಬಾಳಾರಲ್ಲಿ ಏನ್ ಮಾಡಿರ್ತಾರ, ಸದ್ದು ವಿಡಿಯೋದಾಗ ಒಂದ್ ಸ್ವಲ್ಪ ಏನೋ ಸಂಬಂಧಪಟ್ಟವ್ ಒಂದ್ ಸ್ವಲ್ಪ ಏನಾರ ಲಂಸಮ್ ಕೊಟ್ಟು ಬಂದಿರ್ತಾರ. ನಾವ್ ಫೋನ್ ಮಾಡ್ತೇವೆ, ನೀವು ಮಾತಾಡ್ರಿ ಅಂತ ಈಕ್ಷಿಂದ ಇಲ್ಲ ಇವ್ರವನ್ನ ಒಬ್ಬನಲ್ಲಿ ಕುಂದಿರ್ಸಿರ್ತಾರ. ಫೋನ್ ಹೋದ ತಕ್ಷಣ ಏನ್ರಿ ನಾವು ವಿಡಿಯೋದಾಗ ಅಧಿಕಾರಿಗಳು ಮಾತಾಡೋದು ಏನಾಯ್ತಿರಿ ಅಲ್ಲಿ ಅಂದ್ರೆ, ನಮ್ಮವ್ರಿ ಅವ್ರು ಬಂದವ್ರು, ನೀವು ಅವ್ರಿಗೆ ಇದು ಮಾಡಿ ಪಾಪ ಅಜ್ಜ ಹೇಳ್ತಿರ್ತಾನಲ್ಲ, ಆ ಅಜ್ಜ ಹೇಳೋದಾಗ್ಲಿ ಇನ್ನೊಬ್ರು ಹೇಳೋದಾಗ್ಲಿ ಇಂಥವೆಲ್ಲ ಬಂದಾಗ ನಮ್ಮವರೇ ನಮಗ ಬೆನ್ನಿಗೆ ಚಾಕು ಹಾಕೊಂಡು ನಮ್ಮ ಸ್ಮಶಾನ ನುಂಗವ್ರು ನಮ್ಮವರೇ. ಮತ್ತೆ ದೊಡ್ಡ ಧೈರ್ಯ ಹಿಡ್ಕೊಂಡು ದೊಡ್ಡ ಒಂದು ವೇದಿಕೆ ಮೇಲೆ ನಾವು ಹಿಂದೂ ಪರ ಸಂಘಟನೆದವರದೇವು, ನಾವು ಹಿಂದೂ ಜಾಗರಣ ಸಂಘಟನೆದವರು, ನಾವು ಅವ್ರದೇವು, ನಾವು ಇವ್ರದೇವು. ಬರೀ ಇವರು ಮಾಧ್ಯಮ ಮುಂದಿನ ಪೇಪರ್ದ ಹುಲಿಗಳು, ಇವತ್ತು ಮೀಡಿಯಾದ ಹುಲಿಗಳು. ಕೆಲವೊಂದ್ ಮಂದಿ ಬಿಜಾಪುರದ ಬಾಳಾಗ್ಯಾರ.
ಅಂತ ಏನ್ ಮಾಡಕ್ಕಾಗತ್ರಿ? ಅದಕ್ಕ ಇನ್ನೊಂದು ಸಲ ಇದೊಂದು ನಾನು ದಯವಿಟ್ಟು ಈ ನಗರದ ಶಾಸಕರಿಗೆ ವಿನಂತಿ ಮಾಡ್ಕೋತೀನಿ, ಈ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ಬೇಕು. ನಿಮ್ ಗಮನಕ್ಕೂ ಬಂದಿರೈತಿ, ಈ ಬಹಳ ಸಲ ನಿಮ್ಮ ಆಫೀಸಿಗೆ ಬಂದ್ರಿ, ಇಲ್ಲ ಬಾಳ ಬಿಜಿ ಅದಾರ ಎಲ್ಲ ಬೇರೆ ಕಡೆ ಇಡೀ ಆಲ್ ಕರ್ನಾಟಕ ತಿರುಗಾಡ್ರಿ, ಬೇಡ ನಂಗಿಲ್ಲ. ನೀವು ಒಳ್ಳೇದ್ ಮಾಡಿದ್ರು ನಮ್ಗೆ ಒಳ್ಳೇದೇ, ಆದ್ರೂ ಬಿಜಾಪುರವನ್ನು ಸ್ವಲ್ಪ ನೀವು ದೃಷ್ಟಿಕೋನಲ್ಲಿ ಇಟ್ಕೊಂಡು ನಿಮ್ ಪ್ರವಾಸ ಮಾಡ್ರಿ ಅಂತ ಅವ್ರಿಗೊಂದು ವಿನಂತಿ ಮಾಡ್ಕೋತೀನಿ. ಹೌದೌದು, ಒಂದೇ ಸ್ಮಶಾನ ಅನ್ಬೇಡ್ರಿ ನೀವು, ಹಲವು ಸಮಸ್ಯೆಗಳದಾವ ಇಲ್ಲಿ. ಇವತ್ತು ಈ ಟ್ರಾಫಿಕ್ ಬಂದಿದ್ದ ಸ್ಮಶಾನ, ಇನ್ನೊಂದು ಮಹಾನಗರ ಪಾಲಿಕೆ ಆಸನ ಹೋಗ್ಲಾಕತ್ತೇವು, ಇನ್ನೊಂದ್ ಇತರೆ ಸಾಮಾನ್ಯ ಜನರ ಆಸ್ತಿ ಹೋಗ್ಲಾಕತ್ತೇವು. ಸುತ್ತಮುತ್ತಿದ್ದವ್ರಲ್ಲ ದೊಡ್ಡ ಶ್ರೀಮಂತರು ಇದ್ದಿಲ್ರಿ ಮೊದಲು, 40-50 ವರ್ಷದಿಂದ ಎಲ್ಲಾ ರೈತಾಪಿ ಜಮೀನ್ದವ್ರು, ಅವ್ರದೆಲ್ಲ ಹೋಗ್ಲಾಕತ್ತೇವು. ಕೆಡದಿಕೊಳ್ಳ ಅದಕ್ಕೊಂದು ಏನೋ ಕೊಡ್ಲಾಕತ್ಯಾರ. ಹಿಂದ ಅದೇ ಬಸನಗೌಡರು ಸಿಟಿ ಶಾಸಕರೇ ವಕಫ್ ಅಂತ ಒಂದ್ ಏನ್ ಬಂದಾಗ ಆಂದೋಲನ ಮಾಡಿದ್ರಲ್ಲ, ಹಂಗ ಇದನ್ನ ಯಾಕೆ ಮಾಡೋಲ್ರಿ ನೀವು? ವಕಫ್ ಅಂತ ಬಂದಾಗ ಒಂದ್ ಏನ್ ನೀವು DC ಆಫೀಸ್ ಮುಂದ ಅಗೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರಲ್ಲ, ವಕಫ್ ಹಿಂಗ್ ನುಂಗೈತಿ ಹಂಗ್ ನುಂಗೈತಿ ಹೇಳಿದ್ರಲ್ಲ, ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಿಗೆ ಹೇಳ್ತೀನಿ ನಾನು, ಇದನ್ನು ಅದೇ ತರ ತಿಳ್ಕೊಳ್ರಿ. ಅದು ಒಂದು ಕೋಮಿಂದ ವಕಫ್ದವ್ರು ನುಂಗ್ಯಾರಂತ ಐತಿ, ಇಲ್ಲ ನಂಗಿಲ್ಲ, ಅದು ನುಂಗಿದ್ದು ಕರೆನ ಐತಿ. ಇಲ್ಲಿ ನಮ್ಮ ಹಿಂದೂದವ್ರೇ ಹಿಂದೂವ ಸ್ಮಶಾನ ಭೂಮಿಗಳನ್ನ ನುಂಗ್ಲಾಗತ್ತಾರ, ಅದಕ್ಕೆ ಬಸವನಗೌಡ್ರು ಏನು ಉತ್ತರ ಕೊಡ್ತಾರ? ದಯವಿಟ್ಟು ಹೌದು, ದಯವಿಟ್ಟು ಬಸವನಗೌಡ್ರು ಇದಕ್ಕೆ ಒತ್ತು ಕೊಡ್ಲೇಬೇಕು. ಯಾಕಂದ್ರೆ ನಾಳೆ ಇವೆಲ್ಲ ಸ್ಮಶಾನ ಭೂಮಿ ಹೋಗ್ಬಿಟ್ರೆ ನೀವು ಎಲ್ರಿ ಕೊಡೋದು ಮಣ್ಣ? ಏನ್ ಬೆಂಗಳೂರಂಗ ಇಲ್ಲಿ ಏನ್ರ ಸ್ಮಶಾನ ಸ್ಪರ್ಶ ಮಾಡ್ಲಕ್ ಏನಾದ್ರು ಹೈ ಕರೆಂಟ್ ಒಳ್ಳೆ ಕರೆಂಟ್ ಐತೆ? ಆ ಸ್ಮಶಾನಕ್ಕೆ ಸ್ಪರ್ಶ ಮಾಡ್ಲಕ್ ಹೈ ಕರೆಂಟ್ ಹೋಗ್ಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೇಕು ಕರೆಂಟ್. ಅದೇನ್ರ ಐತೇನ್ರಿ ಇಲ್ಲಿ? ಮತ್ ಇನ್ನೊಂದು ಸುದ್ದಿ ಕೇಳಿದೆ, ಅಲ್ಲಿ ಹೋಗದಂತವ್ ಇವತ್ ನೋಡ್ರಿ ಬಹಳ ಇಷ್ಟ ಹೋಗುದ್ರು ಸಹಿತ ನಾಯಿ, ಇವತ್ತಿನ ನಾಯಿಗಳೇನೈತಿ ಅದ್ರಾಗೂ ಮಹಾನಗರ ಪಾಲಿಕೆಯವರು ಈ ಬೀದಿ ನಾಯಿಗಳ ಮೇಲೆ ವ್ಯವಸ್ಥೆ ಇಲ್ಲ. ಇವತ್ತು ಒಂದೊಂದು ಓಣ್ಯಾಗ ಎಷ್ಟಾಗ್ಯಾವ ಅಂದ್ರೆ 200-300 ನಾಯಿಗಳು. ಮನಗುಳಿ ಅಕ್ಷಿ ಅದು ಏನಿದೆ ಮಶಾನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೇವಲ್ಲ, ಆ ಮಶಾನದಲ್ಲಿ ಹೋದ ನಂತರ ಒಂದು 2 ತಾಸ ನಂತರ ನಾಯಿಗಳು ತಿನ್ನಕ್ ಚಾಲು ಮಾಡ್ತಾರೆ. ಯಾಕೆ ಹೇಳ್ರಿ? ಅದನ್ನ ಕೂಡ ನಾವು ಸುದ್ದಿ ಪ್ರಸಾರ ಮಾಡಿದೀವಿ. ಅದನ್ನ ಕೂಡ ಹಾಕಿದ್ರು ಕೂಡ ಅಲ್ಲಿ ಸಂಬಂಧಪಟ್ಟ ಕಾರ್ಪೊರೇಟರ್ಗೂ ನಾವೇ ಕಾಲ್ ಮಾಡಿದೀವಿ. ಆಮೇಲೆ ಇವ್ರು ಯಾರು ತಿಳಿದುಕೊಳ್ತಾ ಇಲ್ಲ. ನೋಡ್ರಿ ಏನಕ್ಕತಿ, ಸ್ಮಶಾನಕ್ಕೆ ಏನೋ ಹಡ್ಡಗಾವಲತೆ ಏನೋ ಜೇಸಿಂದ ಒಂದ್ ಮನೆ ಮಾಡಿಗೆಸಿಂದ ಮುಸ್ತಾರ. ಮಣ್ಣ ಇನ್ನೂ ಅದು ಗಟ್ಟಿರಂಗಿಲ್ಲ, ಪುಸ್ಕಾಲಿ ಮಣ್ಣು ಇರತಿ. ಅದಕ್ ಮುಂದ್ ಮಳೆ ಆಗಿ ಏನೋ ಆಗಿ ಘಟನೆ ಆಗ್ಬೇಕು. ಹೋಗೋದ 1 ತಾಸು 2 ತಾಸಿನ ನಾಯಿಗಳ ತಮ್ಮ ಕಾಲಿಂದ ಎಬರ್ ಬಿಟ್ರೆ ಎಷ್ಟ್ ಅಡ್ಡಿರ್ತೀರಿ? ಎಲ್ಲಾ ಕೂಡಿ 3.5 ಫೂಟ್ ಅಡ್ಡಿರಂಗಿಲ್ಲ, 3 ಫೂಟ್ ಒಳಗ ಅಡ್ಡಿರ್ತಾರ. ಪಾಪ ವಾಸನೆ ಬಂದ ತಕ್ಷಣ ಎಂದು ಅದ್ರಾಗ ಮನುಷ್ಯನ ಸತ್ತು ವಾಸನೆ ಬಾಳ ಕೆಟ್ಟ. ಅಂತದನ್ನ ಎಳ್ಕೊಂಡು ಹೋಗಿ ಎಲ್ಲೆಲ್ಲೋ ಈ ಹೆಂಗ ಈ ಹಂದಿಗಳನ್ನ ಹಂಗ ಹರಿದಾಡ್ತಿರ್ತಾವಲ್ಲ ಹಂಗ್ ಮಾಡ್ತಾವ. ಅದಕ್ ಸುತ್ತ ಅದ ಏನಿಲ್ರಿ, ಈ ಕಳ್ರು ಏನ್ ಮಾಡ್ಲಾಕತ್ತಾರ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಕಳ್ರಿದ್ದಾರ ಅಲ್ರಿ. ಯಾವ್ದಕ್ಕೂ ಬಜೆಟ್ ಹಾಕ್ತಿರಲ್ಲ, ಎಲ್ಲೆಲ್ಲೋ ಬಜೆಟ್ ಹಾಕ್ತಿರಿ. ಈಗ ಸ್ಮಶಾನ ಭೂಮಿಗೆ ಯಾಕ್ರಿ ಒಂದ್ ಸುತ್ತಮುತ್ತ ನೀವು ಬೆಲೆ ಹಾಕಂಗಿಲ್ಲ? ನಾಯಿ ನರಿ ಕಳ್ಕಾಕ್ರ ಒಳಗ್ ಹೋಲಾರ್ದಂಗೆ ಯಾಕೆ ಹಾಕಂಗಿಲ್ಲ? ಇದನ್ನ ತೆಗೆದ ಕೇಸಿಂದ ನಾವು ಇಲ್ಲ ಇದು ಮುನ್ಸಿಪಾಲಿಟಿ ಜಾಗ ಐತಿ, ಗಾಡಿ ನಿಲ್ಸಕ್ ಶೆಡ್ ಮಾಡಕಂತ ಹೇಳ್ತಾರಲ್ಲ, ಎಂತ ನಾಚಿಕೆ ಆಗ್ಬಿಟ್ರಿ ಇವ್ರಿಗೆ. ಇದು ಮುನ್ಸಿಪಾಲಿಟಿ ಜಾಗ ಅಲ್ಲ, ಇದು ಮಾಲ್ಕಿ ದಾನ ಕೊಟ್ಟು. ಹೌದು, ಆದ್ರೆ ಇವತ್ತು ಪರಿಸ್ಥಿತಿ ಮುನ್ಸಿಪಾಲಿಟಿ ಅಂತ ಹೇಳ್ಕೊತ ಹೋಗ್ಬಿಡ್ತಾರೆ. ನಮ್ ಜನಕ್ಕೆ ಒಂದು ನಾಲೆಜ್ ಇಲ್ರಿ. ಯಾಕಂದ್ರೆ ಯಾವ್ದಾರ ಹೇಳಿದ್ರೆ ಮುನ್ಸಿಪಾಲಿಟಿ ಅಂತ ಹೇಳೋದು. ಇದನ್ನ ಯಾರು ಕೊಟ್ರು, ಇದನ್ನ ಯಾಕೆ ಕೊಟ್ರು? ಈ 80ನೇ ದಶಕದಲ್ಲಿ ಏನಿತ್ತಂದ್ರೆ ದಾನ ಕೊಡೋದೊಂದು ಬಾಳ ನಮ್ ಹಿಂದೂರದ ಧರ್ಮದಾಗ ಪ್ರತಿಯೊಂದು ಸಾಲಿಗಂತ ದಾನ ಕೊಡ್ತಿದ್ರು, ಸ್ಮಶಾನಕ್ಕಂತ ದಾನ ಕೊಡ್ತಿದ್ರು. ಇವತ್ತೆಲ್ಲರ ಒಂದು ಪಶು ವೈದ್ಯಕೀಯ ಹಾಸ್ಪಿಟಲ್ ಕಟ್ಬೇಕಂತ ದಾನ ಕೊಡ್ತಿದ್ರು. ಹಳ್ಳಿಗೊಳಗೆ ಕನ್ನಡ ಗಂಡು ಮಕ್ಕಳ ಶಾಲೆಯಾಗಿ ದಾನ ಕೊಡ್ತಿದ್ರು. ಬಡವರಿಗಿದ್ದವ್ರಿಗೆ ದಾನ ಮಾಡಿದಾರ. ಉಳುವೇನೆ ಹೊಲದ ಒಡೆಯ ಅಂದಾಗ ಬಿಜಾಪುರ ಜಿಲ್ಲೆಯ ಪ್ರತಿ ಜಿಲ್ಲೆಯಲ್ಲಿ ಬಸವನಬಾಗೇಡು ತಾಲೂಕಲ್ಲಿ, ಇಂಡಿ ತಾಲೂಕಲ್ಲಿ, ಸಿಂದಗಿಯಲ್ಲಿ ಅವಾಗ ದೊಡ್ಡ ದೊಡ್ಡ ಗೌಡ್ರು ಕುಲಕರ್ನೆಲ್ಲ ಉಳ್ಳುವನೆ ಹೊಲದ ಒಡೆಯ ಬಂದಾಗ ಎಲ್ಲಾರು ದಾನ ಕೊಟ್ಟವ್ರದಾರ. ಆವತ್ನೇ ಮನುಷ್ಯರಿಗೆ ದಾನ ಕೊಟ್ಟಾರ, ದೇವಸ್ಥಾನಕ್ಕೂ ಕೊಟ್ಟಾರ, ಸ್ಮಶಾನ ಭೂಮಿಗೂ ಕೊಟ್ಟಾರ, ಎಲ್ಲಾ ಜಾತಿ ಧರ್ಮದವರಿಗೂ ಕೊಟ್ಟಾರ. ಇವತ್ತು ಅವಕೂರ್ನ ನಾವು ಇವತ್ತಿನ ಇದೇನು 2025 ಬಂತು, 1ರಿಂದ 2025 ಬಂದಾಗ ಈ ಸ್ಮಶಾನ ಸಹಿತ ಸಾಲವಲ್ತು. ಈಗ ನಮ್ ದರ್ಶಕರಿಗೆ ತಾವು ಈ ಭೂಮಿ ಸಲಂದ ಮುಂದಿನ ಬರೋ ದಿನಮಾನದಲ್ಲಿ ಯಾವ ತರಹದ ಹೋರಾಟವನ್ನು ಮಾಡುವುದು ಅಥವಾ ಯಾವ ತರಹದ ಏನಂತ ಸ್ವಲ್ಪ ತಿಳಿಸಿ. ದಯವಿಟ್ಟು ವೀಕ್ಷಕರಲ್ಲಿ ಕೈ ಮುಗುತ್ತೀನಿ. ಯಾಕಂದ್ರೆ ನೀವು ಎಲ್ಲ ನಿಮಗ್ ಗೊತ್ತಿದ್ದಂತ ವಿಷಯ ಇದು. ಇವತ್ತು ಇದು ನಮಗ್ ಸ್ಮಶಾನ ಭೂಮಿ ಇರ್ಲಿಕ್ಕಂದ್ರೆ ನಾವ್ ಇರಂಗಿಲ್ಲ. ನಾಳೆ ನಾವು ಸತ್ ಮೇಲೆ ನಾವು ಸ್ಮಶಾನ ಭೂಮಿನಲ್ಲಿ ಎಲ್ರಿ ಹಾಕೋದು? ಅವಾಗ DC ಆಫೀಸ್ ಮುಂದ್ ಬಂದ್ ಸ್ಟ್ರೈಕ್ ಮಾಡ್ತಿರ್ತಾರೆ. ಕೆಲವೊಂದು ನೋಡ್ತಿರ್ತೇವೆ ನಾವು, ಸ್ಮಶಾನ ಭೂಮಿನ ಇಲ್ಲ ಏನ್ ಮಾಡೋದಂತೆ. ಅದಕ್ಕೆ ದಯವಿಟ್ಟು ನಾಗರಿಕರಿಗೆ, ಬಿಜಾಪುರ ಮಹಾನಗರ ಪಾಲಿಕೆಯ ನಾಗರಿಕರಿಗೆ ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಈ ಸ್ಮಶಾನ ಭೂಮಿ ಬಗ್ಗೆ ನೀವು ಹೋರಾಟ ಮಾಡ್ಬೇಕು. ಸ್ಮಶಾನ ಭೂಮಿ ಸಂರಕ್ಷಣೆ ಮಾಡ್ಬೇಕು. ಇವತ್ತೇನೇನೋ ಅಭಿಯಾನ ಮಾಡ್ತೀರಿ, ಮಾಡ್ರಿ, ಬೇಡ ಅನ್ನಂಗಿಲ್ಲ. ಇವತ್ತು ಸ್ಮಶಾನ ಭೂಮಿಯ ರೌದ್ರ ಭೂಮಿಯ ಅಭಿಯಾನ ಒಂದಾಗ್ಬೇಕು.
ಅದು ಸುರಕ್ಷಿತವಾಗಿರ್ಬೇಕು. ಇದ್ರನ್ನೇ ನಮ್ಮ ಹಿಂದೂ ಜನಾಂಗದ ರೌದ್ರ ಭೂಮಿಗಳು ಬದ್ಧತೆಯಾಗಿದ್ರ ನಾವು ನಾಳೆ ನಮ್ಮ ಪೀಳಿಗೆ ಆಗಲಿ ಮುಂದಿನ ಪೀಳಿಗೆ ಆಗಲಿ ಅದು ಒಂದು ಒಳ್ಳೇದಾಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕು. ಮತ್ತು ನಗರ ಶಾಸಕರಿಗೆ, ಮಹಾನಗರ ಪಾಲಿಕೆ ಮೆಂಬರ್ಗಳಿಗೆ ಮತ್ತು ಮೇಯರ್ ಉಪಮೇಯರ್ಗೆ ನಾನು ವಿನಂತಿ ಮಾಡ್ಕೋತೀನಿ, ಇದ್ರ ಬಗ್ಗೆ ಒಂದು ಅಭಿಯಾನ ಸ್ಟಾರ್ಟ್ ಆಯ್ತು ಅಂದ್ರ ಇದು ಹೆಂಗ ಎಲ್ಲಿ ಹೋಗಿ ನಿರುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ನಾಳೆ ಸ್ಮಶಾನಕ್ಕೆ ಜಾಗನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಏನ್ ರೋಡ್ ಮ್ಯಾಗ ಇಟ್ಟು ಹೋಗ್ತೀರಾ? ಅದ್ ಬೇಕಲ್ಲ. ಅದಕ್ಕೆ ದಯವಿಟ್ಟು ಈ ಚಾನೆಲ್ ಮೂಲಕ ವೀಕ್ಷಕರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ಸ್ಮಶಾನ ಅಭಿಯಾನಕ್ಕೆ ಇಡೀ ಬಿಜಾಪುರದ ಮಹಾನಗರ ಒಂದು ಬೃಹತ್ ಮಹಾನಗರ ಏನ್ ಐತಿ, ಎಲ್ಲಾ ನಾಗರಿಕರು ಇದ್ರ ಬಗ್ಗೆ ಒಂದು ಹೋರಾಟಕ್ಕೆ ಸಜ್ಜಾಗಬೇಕು. ಕರೆ ಕೊಟ್ಟಾಗ ನೀವು ಎಚ್ಚರಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ತಿಳ್ಕೊತೀನಿ. ಧನ್ಯವಾದಗಳು.